ನೀವು ಒಳ್ಳೆ ಕೆಲಸಗಳು ಮಾಡಿಸ್ಬೋದು. ಅದೇ ಕೋವಿಡ್ ಟೈಮಲ್ಲಿ ನೋಡಿ ನಮ್ಗೆ ಯಾವ ಇಂಟರ್ಫೆರೆನ್ಸೇ ಇರಲಿಲ್ಲ ಆ ಸಮಯದಲ್ಲಿ. ಯಡಿಯೂರಪ್ಪನವ್ರು ಹಿ ಗೇವ್ ಮಿ ಎ ಫ್ರೀ ಹ್ಯಾಂಡ್. ಭಾಸ್ಕರ್ ರಾವ್ ಜನರಿಗೆ ಚೆನ್ನಾಗಿ ನೋಡ್ಕೊಳ್ಳಿ, ಯಾರಿಗೂ ತೊಂದರೆ ಆಗಬಾರ್ದು. ಸೊ ವಾಟ್ ಆನ್ ಎಕ್ಸಲೆಂಟ್ ವರ್ಕ್ ಮೈ ಬಾಯ್ಸ್ ಆ್ಯಂಡ್ ಗರ್ಲ್ಸ್. ಅಬ್ಸಲ್ಯೂಟ್ಲಿ. ನನ್ನ ಹತ್ರ 23 ಡೆಪ್ಟಿ ಕಮಿಷನರ್ಸ್ ಆಫ್ ಪೊಲೀಸ್ ಪೈಕಿ ಐ ಹ್ಯಾಡ್ 11 ವಿಮೆನ್ ಡೆಪ್ಟಿ ಕಮಿಷನರ್ಸ್. ನಿಮ್ಮ ಸೌತ್ DCP ದಿಸ್ ಗರ್ಲ್ ವಾಸ್ ದೇರ್, ರೋಹಿಣಿ ವಾಸ್ ದೇರ್. ಸೌತ್ ಈಸ್ಟಲ್ಲಿ ಈಶಾ ವಾಸ್ ದೇರ್ ಅಲ್ಲಿಗೆ, ಸೌಮ್ಯಲತಾ ವಾಸ್ ಇನ್ ವೆಸ್ಟ್ ಅಲ್ಲಿಗೆ, ನಾರ್ತಲ್ಲಿ ಸಾರಾ ಫಾತಿಮಾ ವಾಸ್ ದೇರ್ ಇನ್ ನಾರ್ತ್ ಅಲ್ಲಿಗೆ. ಆಲ್ ಗರ್ಲ್ಸ್ ಡಿಡ್ ಸಚ್ ಎ ಫ್ಯಾಂಟಾಸ್ಟಿಕ್ ಜಾಬ್ ಓವರ್ ದಟ್. ಸರ್ ಆ್ಯಂಡ್ ಇನ್ಫ್ಯಾಕ್ಟ್ ಕೋವಿಡ್ ಟೈಮಲ್ಲಿ ತುಂಬ ನಾವು ಕೇಳಿದ್ದೇನು ಅಂತಂದರೆ, ಯು ಆರ್ ದ ಫಸ್ಟ್ ಪರ್ಸನ್ 50 ವರ್ಷ ಮೇಲ್ಪಟ್ಟಿದ್ದಂಥ ಪೊಲೀಸ್ ಅಧಿಕಾರಿಗಳಿಗೆ ನೀವು ಮನೆಯಿಂದ ಬರಬೇಡಿ. ಐ ಟೋಲ್ಡ್ ಮೈ ಓನ್ ಪೊಲೀಸ್. ನಾನು ಯಡಿಯೂರಪ್ಪನವ್ರಿಗೆ ಹೋಗಿ ಹೇಳಿದೆ, ಸರ್ ನಿಮಗೆ 50 ವರ್ಷ ಮೇಲಾಗಿದೆಲ್ರಿ ಅಂತ. ಸರ್ ಹೌದು ಆಗಿದೆ ನನಗೆ. ಬಟ್ ಐ ಟೆಲ್ ಯು, ಆ ಸಮಯದಲ್ಲಿ ಕೂಡ ಎಂಥ ವಿಚಿತ್ರ. ಸೊ ಐ ಕುಡ್ ಹ್ಯಾವ್ ಗಾಟ್ ಕೋವಿಡ್, ಐ ಕುಡ್ ಹ್ಯಾವ್ ಡೈಡ್. ಬಟ್ ಏನಂದರೆ ಎಂಥ ಪವಿತ್ರವಾದ ಕೆಲಸ ನನ್ನ ಕೊಟ್ಟಿದ್ದಾರೆ ಬ್ಯಾಂಗ್ಳೂರ್ ಸಿಟಿ ಪೊಲೀಸ್ ಕಮಿಷನರ್. ಸತ್ರೋ ಚಿಂತೆ ಇಲ್ಲ ಅಂತ. ನಾನು ಯಾಕೆ ಐ ಟುಕ್ ದಿಸ್ ಡಿಸಿಷನ್ ಅಂದರೆ, ನನಗೆ ಕಲಾಸ್ಪಳ್ಳಂ ಒಬ್ಬ ಹೆಡ್ ಕಾನ್ಸ್ಟೇಬಲ್, ವಿಲ್ಸನ್ ಗಾರ್ಡನ್ ಒಬ್ಬ ASI, ಮತ್ತು ಹೆಬ್ಬಾಳ ಹತ್ರ ಫ್ರೇಸರ್ ಟೌನ್, ದೇ ಡೈಡ್ ಒನ್ ಸಿಂಗಲ್ ಡೇ. ಸಿ ಅಲ್ಲಿ ಅವತ್ತು ಕೆಲಸ ಮಾಡ್ತಾಯಿದ್ದೆ ಓನ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್, ಮಾಸ್ಕ್ ಹಾಕ್ಕೊಂಡು. ಕರೆಕ್ಟ್. ಸೊ ಇವ್ರಿಗೂ ಹೆಂಡತಿ ಮಕ್ಕಳು ಕಂಟಿನ್ಯೂಸ್ಲಿ ನೀವು ಯಾಕೆ ಹೋಗ್ತೀರಾ ರೀ, ನೀವು ಯಾಕೆ ಹೋಗ್ತೀರಾ ರೀ, ನೀವು ಯಾಕೆ ಹೋಗ್ತೀರಾ, ಮನೆಗೆ ಬರ್ರಿ ಅಂತ ಪಾಪ ಅವ್ರಿಗೂ ಹೆಂಡತಿ ಮಕ್ಕಳು. ಇವರು ಹೋಗ್ಬಿಟ್ರಿ, ವ್ಯವಸ್ಥೆ ಯಾರು ನಡೆಸಬೇಕು? ಹೋಲ್ ಗೌರ್ಮೆಂಟ್ ವಾಸ್ ಕ್ಲೋಸ್ಡ್. Then BBMP was functioning with a skeletal staff, BMTC was functioning with a skeletal staff, Indian Railways was also closed. ಯಾವ ಗೌರ್ಮೆಂಟ್ ಇಲಾಖೆ ನಡೀತಾ ಇತ್ತು ಅಪಾರ್ಟ್ ಫ್ರಮ್ ದ ಮೆಡಿಕಲ್ ಡಾಕ್ಟರ್ಸ್ ನ್ಯೂ ಹೌ ಟು ಟೇಕ್ ಕೇರ್ ಆಫ್ ದೆಮ್ಸೆಲ್ಸ್. ಬಟ್ ಅದು ಕೂಡ ಎಲ್ಲ ಸೀನಿಯರ್ ಡಾಕ್ಟರ್ಸ್ ಯಾರು ಹೋಗ್ತಾ ಇರಲಿಲ್ಲ. ದಟ್ ಲೆಫ್ಟ್ ಟು ದ ಜೂನಿಯರ್ ಡಾಕ್ಟರ್ಸ್. ನಾ ಇಲ್ಲಿ ಹಿಯರ್ ಆಸ್ ಕಮಿಷನರ್ ಆಫ್ ಪೊಲೀಸ್, 55 years old as commissioner of police, I had to interact daily. ನಾ ಬ್ಯಾಂಗ್ಳೂರ್ ಸಿಟಿಗೆ 900 roads I had closed over there, flyovers. ಅವತ್ತು ಇಲ್ಲಿ ಕೂತ್ಕೊಂಡು ಯಾಕೆ ಫ್ಲೈಓವರ್ ಕ್ಲೋಸ್ ಮಾಡ್ತೀರಾ? Leave it to me. No, I know what to do. I know how to protect Bangalore. I am the commissioner. I know how to protect Bangalore. So we have to be tough also, but we have to be reasonable also. We have to be logical also, and we have to be polite also. My God. And have to be and ಬೆಳಗ್ಗೆ ಮುಖ್ಯಮಂತ್ರಿಗೆ ಯಡಿಯೂರಪ್ಪನವ್ರಿಗೆ ಫೋನ್ ಮಾಡಿಬಿಟ್ಟು, ಏನು ಸರ್ ಪೊಲೀಸರು ಉಸಿರಾಡೋಕ್ಕೂ ಬಿಡ್ತಾ ಇಲ್ಲ, ಎಲ್ಲೋದನ್ನು ಹಿಡಿತಾ ಇದ್ದಾದಾಗ ಅಲ್ಲಿಂದ ಪಾಪ ಅವರು ಟೆನ್ಷನಲ್ಲಿ ಇರ್ತಾರೆ. ಫೋನ್ ಮಾಡಿ, ಏನ್ರಿ ನೀವು ಏನು ಜನರಿಗೆ ಬದುಕಬೇಕೋ ಬೇಡವೋ ಅಂತ, ಒಂಚೂರು ಬಿಡಪ್ಪ, ಒಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡೋ ಅಂತ ಬಿಟ್ಬಿಟ್ರೆ 11 ಗಂಟೆಗೆ ಯಾರು ಏನು ಸರ್ ಇಲ್ಲಿ ಏನು ಕೋವಿಡ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಜನ ಎಲ್ಲ ಕೂತ್ಕೊಂಡು ಕಾಫಿ ಕುಡಿತಾರೆ, ಓಡಾಡ್ತಾರೆ ಅಂತ. ಆಮೇಲೆ ಮತ್ತೆ ಯಡಿಯೂರಪ್ಪನವ್ರು, ಏನು ರೀ ಭಾಸ್ಕರ ಎಲ್ಲ ಫುಲ್ ಲೂಸ್ ಬಿಟ್ಬಿಟ್ಟಿದ್ದಲ್ಲ ರೀ, ಕಾಯಿಲೆ ಎಲ್ಲ ಬಂದರೆ ಎಲ್ಲ ಡೆಲ್ಲಿನ ಅಬ್ಸರ್ವ್ ಮಾಡ್ತಾ ಇದ್ದಾರೆ, ಏನಿದು ಅಡ್ಮಿನಿಸ್ಟ್ರೇಷನ್ ಏನು ಹಾಳ ಆಯಿತು, ಮತ್ತೆ ಒಂಚೂರು ಟೈಟ್ ಮಾಡಪ್ಪ ನೀವು. ಮತ್ತು 2 ಗಂಟೆ ಅಷ್ಟೊತ್ತಿಗೆ ಏನು ರೀ ಏನು ಊಟ ಮಾಡಬಾರ್ದು ಅದು ಮಾಡಿ. ಸೊ ವಿ ಹ್ಯಾಡ್ ಬಿಕಮ್, ಸಿ ಪಾಪ ಯು ಕ್ಯಾನ್ಟ್ ಬ್ಲೇಮ್ ಹಿಮ್ ಆಲ್ಸೋ ಓವರ್ ದೇರ್. He is under pressure. Everybody was under pressure. ಒಂದು ದಿನ ನಾವು ಬಂದ್ ಮಾಡಬೇಕು ಅಂದರೆ ಬೆಂಗಳೂರು ಸಿಟಿಲಿ ಎಷ್ಟು ಮೀಟಿಂಗ್ಸ್ ಮಾಡಿ ಎಷ್ಟು ಪ್ರಿಪರೇಷನ್ಸ್ ಮಾಡ್ತೀವಿ, ಆಲ್ ಬರಬೇಕು. ಇಲ್ಲಿ 25-30 days ಇಫ್ ಯು ಕ್ಲೋಸ್ ಡೌನ್ ಎ ಸಿಟಿ. ಆ್ಯಂಡ್ ನಾಟ್ ಓನ್ಲಿ ದಟ್, ಟು ದ ಕ್ರೆಡಿಟ್ ಆಫ್ ಮೈ ಆಫೀಸರ್ಸ್, ನಾರ್ತ್ ಇಂಡಿಯಾದಲ್ಲಿ ಆಯ್ತಲ್ಲ ಎಲ್ಲರೂ ಬಾಕ್ಸ್ ತೊಗೊಂಡು ರಸ್ತೆಯಲ್ಲಿ. ಡಿಡ್ ಯು ಸಿ ಇನ್ ಬ್ಯಾಂಗ್ಳೂರ್? ಆಗಿಲ್ಲ. ಬಿಕಾಸ್ ಎಲ್ಲ ನಂದು 106 ಪೊಲೀಸ್ ಸ್ಟೇಷನ್ಸ್ ಅಲ್ಲ, ಎಲ್ಲ ಕಡೆ ಕಲ್ಯಾಣ ಮಂಟಪ ನೀವು ಕಂಟ್ರೋಲ್ ತೊಗೊಂಬಿಡಿ. ಎಲ್ಲ ಕಡೆ ಎಲ್ಲೆಲ್ಲಿ ಹೋಟೆಲ್ಗಳಿದೆ, ಹೋಟೆಲ್ ಒಳಗಿರೋ ಕೆಲಸ ಮಾಡೋರಿಗೆಲ್ಲ ಒಂದು ಕಡೆ ಗುಡ್ಡೆ ಹಾಕಿ ನೀವು. ಆ್ಯಂಡ್ ಬ್ರೇಕ್ಫಾಸ್ಟ್, ಲಂಚ್ ಆ್ಯಂಡ್ ಡಿನ್ನರ್ ವಾಸ್ ಅವೈಲಬಲ್ ಇನ್ ಆಲ್ ಪೊಲೀಸ್ ಸ್ಟೇಷನ್. ಅಬ್ಸಲ್ಯೂಟ್ಲಿ ಯಾರು ಬೇಕಾದರೂ ತಿನ್ಬೋದು. ಮತ್ತು ನಾನು ಒಂದು ಸರ್ತಿ ಎಲ್ಲೋ ಪಾಪ ಬಳ್ಳಾರಿಲಿ ನಮ್ಮ ಸ್ನೇಹಿತರಿದ್ರು, ಸರ್ ಒಂದು 5 ಮೂಟೆ ಅಕ್ಕಿ ಕಳಿಸ್ತೀರಾ ಅಂತ. ಇದು ಒಂದು ಲಾರಿ ಲೋಡ್ ಅಕ್ಕಿ ಕಳಿಸ್ಬಿಟ್ರು ಪಾಪ ಅವರು, ಲಾರಿ ಲೋಡ್ ರಾಯಚೂರಿಂದ ಪೊಲೀಸ್ ಸ್ಟೇಷನಲ್ಲಿ ಕೊಡಪ್ಪ ಅಂತ. ಮತ್ತು ನಮ್ಮೆಲ್ಲ ಹೆಂಗೆ DCPC ಇದ್ರಲ್ಲ, ಸರ್ ನಮ್ಮಲ್ಲಿ ಇವತ್ತು ಮಶ್ರೂಮ್ ಬಿರಿಯಾನಿ ಮಾಡಿಸಿದ್ದೀವಿ ಬನ್ನಿ ಸರ್, ನಮ್ಮಲ್ಲಿ ಪಾಸ್ತಾ ಮಾಡಿದ್ದೀವಿ ಬನ್ನಿ ಸರ್ ಡಿನ್ನರ್ಗೆ, ಲಂಚಿಗೆ. ಸೊ ಐ ಹ್ಯಾಡ್ ಟು ಕೀಪ್. ಮತ್ತು ಕೆಲವ್ರ ಮೇಲೆ ಕೂಗಾಡೋರು ಬೈಯೋರೆಲ್ಲ ಮಾಡೋರು ಜನ. ನಾನು ಎಲ್ರಿಗೂ ಮಾಫ್. ದರ್ ಆಲ್ ಲೈಕ್ ಮೈ ಚಿಲ್ಡ್ರನ್, ನನ್ನ ಮಕ್ಕಳ ಥರ. ಯಾವ ರೀತಿ ನನ್ನ ಸ್ವಂತ 2 ಮಕ್ಕಳು ನೋಡ್ಕೊಳ್ತಾ ಐ ವಾಸ್ ಟೇಕಿಂಗ್ ಕೇರ್ ಆಫ್ ದಿ ರಿಮೈನಿಂಗ್ 18,000 ಚಿಲ್ಡ್ರನ್ ಆಫ್ ಬ್ಯಾಂಗ್ಳೂರ್ ಸಿಟಿ ಪೊಲೀಸ್. ಸೊ ದಟ್ ಈಸ್ ವೈ ದಟ್ ಏನಂತಾರೆ, ದಟ್ ಬಾಂಡ್ ಬರುತ್ತೆ. ದಟ್ ಮತ್ತು ಅವ್ರಿಗೆ ಗೊತ್ತಿತ್ತು ನಮ್ಮ ಕಮಿಷನರ್ ನನ್ನ ಸಲುವಾಗಿ ಜೀವ ಕೊಡಕ್ಕೆ ತಯಾರಿದ್ದಾನೆ ಅಂತ. ಸೊ ಅವ್ರಿಗೆ ಆ ಟ್ರಸ್ಟ್ ಬರಬೇಕು ನನ್ನ ಬಗ್ಗೆ, ಆವಾಗ ಜೊತೆಯಲ್ಲಿ ಇರಬೇಕಲ್ಲ ನಾನು. ಆ್ಯಂಡ್ ಇಟ್ ವಾಸ್ ಅ ವಾರ್ ದಟ್ ವಿ ಆರ್ ಫೈಟಿಂಗ್ ಓವರ್ ದ್ಯಾಟ್. ಆ್ಯಂಡ್ ಅವ್ರಿಗೆ ನನಗೆ ರೈಟಿಂಗಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟು ಸೊ ನಾನು ಇದರಲ್ಲೇ ಕೊಡ್ತಾಯಿದ್ದೆ, ನಾನು ವರ್ಬಲ್ ಇದು ವೈರ್ಲೆಸ್ಸಲ್ಲಿ ಕೊಡ್ತಾ ಇದ್ದೆ. ಆ್ಯಂಡ್ ಯು ಹ್ಯಾವ್ ಟು ಬಿ ವೆರಿ ಸ್ಪೆಸಿಫಿಕ್. ಸುಮ್ಮನೆ ಫಿಲಾಸಫಿನ ಮಾತಾಡೋಣ. 10 ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದೆ, ನಂಬರ್ 1, ನಂಬರ್ 2, ನಂಬರ್ 3, ನಂಬರ್ 4 ಇಷ್ಟು ಮಾಡಿ, ಬೇರೆ ಮಾಡಬೇಡಿ. ಕಾಂಪೌಂಡ್ ಟು ಕಂಟ್ರೋಲ್, ಕಾಂಪೌಂಡ್ ಟು ಆಲ್ ಕಂಟ್ರೋಲ್ಸ್ ಒಂದು 7-8 ಇನ್ಸ್ಟ್ರಕ್ಷನ್ ಕೊಡ್ತೀನಿ.
ಎಲ್ಲ ಸಿಬ್ಬಂದಿಗೂ ಕರೆಕ್ಟಾಗಿ ಕನ್ವೆ ಮಾಡಬೇಕು. ಕಂಟ್ರೋಲ್ ಹ್ಯಾವ್ ರಿಸೀವ್ಡ್ ಓವರ್. ಈಗಾಗಲೇ 3 ವಾರ ಆಗ್ತಾ ಬಂತು ಲಾಕ್ಡೌನ್ ಆಗಿ. ಎಲ್ಲ ಸಿಬ್ಬಂದಿಗಳು ಸಿಆರ್, ಕಂಟ್ರೋಲ್ ರೂಮ್, ವೈರ್ಲೆಸ್, KSRP, CR, ಹೋಮ್ ಗಾರ್ಡ್ ಇತ್ಯಾದಿ ಎಲ್ಲರೂ ಒಳ್ಳೆ ಕೆಲಸ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು, ಸಾರ್ವಜನಿಕರು, ಮಾಧ್ಯಮದವರು ಹಾಗೂ ನಾಗರಿಕರಿಂದ ಪ್ರಶಂಸೆಯನ್ನು ಪಡೆದಿದ್ದಾರೆ. ಈ ಪ್ರಶಂಸೆ ಪಡೆದ ನಂತರ ಇದು ಒಂದು ದೊಡ್ಡ ಜವಾಬ್ದಾರಿ ನಮ್ಮ ಮೇಲೆ ಬಂದಿದೆ. ಕಂಟ್ರೋಲ್ ಹ್ಯಾವ್ ರಿಸೀವ್ಡ್. ಆ್ಯಂಡ್ ಟು ಮೈ ಸ್ಟಾಫ್ ನಾನು ಹೇಳಿದೆ, ನೀನು ಎಲ್ಲಿ ನಿಂತ್ಕೊಂಡಿದ್ಯಲ್ಲ ಆ ಸ್ಪಾಟಲ್ಲಿ ಯು ಆರ್ ದಿ ಕಮಿಷನರ್ ಆಫ್ ಪೊಲೀಸ್ ಅಷ್ಟೇ. ಯು ಆರ್ ಭಾಸ್ಕರ್, ಯು ಆರ್ ದಿ ಕಮಿಷನರ್ ಆಫ್ ಪೊಲೀಸ್. ಸೊ ಆ ಅಧಿಕಾರ, ಆ ಸ್ವಾತಂತ್ರ್ಯ ಅವ್ರಿಗೆ ಕೊಟ್ಬಿಟ್ರೆ ದೇ ಕ್ಯಾನ್ ಪರ್ಫಾರ್ಮ್. ನಮ್ಮ ಲೇಡಿ ಪೊಲೀಸ್ ಕಾನ್ಸ್ಟೇಬಲ್ಸ್ ಎಂಥ ಅದ್ಭುತ ಕೆಲಸ ಮಾಡಿದ್ರು ಗೊತ್ತು. ಆ್ಯಂಡ್ ಯಂಗ್ಸ್ಟರ್ಸ್ ಎಂಥ ಅದ್ಭುತ ಕೆಲಸ, ವರ್ಕ್ ರೆಸ್ಪಾನ್ಸ್. ಸಿ ಯು ಟು ಟ್ರಸ್ಟ್. ನಮ್ಮಲ್ಲಿ ಎಲ್ಲಕ್ಕಿಂತ ಏನು ಭಯ ಅಂದರೆ ರಾಜಕಾರಣಿಗಳ ಹತ್ರ ನಮ್ಮವ್ರಿಗೆ ಕಲ್ತು ಬಿಡಿದೆ, ಎಲ್ಲಿ ಬೆಳೆದು ಬಿಡ್ತಾನೆ ಅಂತ. ಕರೆಕ್ಟ್. ಬೆಳೆದ್ರೆ ಬೆಳೀಲಿ ಅವನು. ನಾವೆಲ್ಲ ಸ್ಟೂಡೆಂಟ್ಸ್ ಇರುವಾಗ ರಾಮಕೃಷ್ಣ ಹೆಗಡೆ ಅನುಯಾಯಿಗಳಲ್ಲ, ಬೆಳೆಸೋದೇ ನಮ್ಮ ಕೆಲಸ. ನನಗಂತೂ ಐ ಹ್ಯಾವ್ ಗಾಟ್ ಅಬ್ಸಲ್ಯೂಟ್, ಇಫ್ ಮೈ additional commissioner is much more brilliant than I have absolutely no problem. My favorite word is that can you please educate me a little more, I am not aware of this ಅಂತ ಹೇಳ್ಬಿಟ್ರೆ, ಸರ್ you know everything. ಇಲ್ಲ ಮೊನ್ನೆ ನಿಜವಾಗ್ಲೂ ಗೊತ್ತಿಲ್ಲ, ಪ್ಲೀಸ್ ಟೆಲ್ ಮಿ ಸಮಥಿಂಗ್ ಮೋರ್. ಆ್ಯಂಡ್ ಇಟ್ ಈಸ್ ನಾಟ್ ನೆಸೆಸರಿ, ಯು ಶುಡ್ ಬಿ ನೋಯಿಂಗ್ ಎವ್ರಿಥಿಂಗ್. ಅಬ್ಸಲ್ಯೂಟ್ಲಿ. ಮನೆಗೆ ಕೋವಿಡಿಂದ ಹೊರಗೆ ಬಂದ್ವಿ ನಾವೆಲ್ಲ. ಸರ್, ಆ ಟೈಮಲ್ಲಿ ನನಗೆ ನೆನಪಿದೆ ಅಂದರೆ ನಮ್ಗೆ ಎಷ್ಟು ಮೋಟಿವೇಶನ್ ಅಂದರೆ, ಐ ವಾಸ್ ಪಾರ್ಟ್ ಆಫ್ ಒಂದು ಗ್ರೂಪ್ ಮಾಡ್ಕೊಂಡಿದ್ವಿ ಸರ್, ಫೀಡ್ ದ ನೀಡಿ ಅಂತ ಮಾಡಿದ್ವಿ. ದಿವಸಕ್ಕೆ 1,00,000 ಜನಕ್ಕೆ ಊಟ ಕೊಡ್ತಿದ್ವಿ ಸರ್. ಅಂದರೆ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮಲ್ಲಿ ಜನರು ದುಡ್ಡು ಕೊಡೋರು ನಮಗೆ. ನಾವು ಇಲ್ಲಿ NR ಕಾಲೋನಿಯಲ್ಲಿ ಒಂದು ಕೇಟ್ರಸ್ನ ನಾವು ಫೈನಲೈಸ್ ಮಾಡಿದ್ವಿ. ನಾನು ಬಂದಿದ್ದೆ NR ಕಾಲೋನಿ. ಎಸ್, ಎಕ್ಸಾಕ್ಟ್ಲಿ ಸರ್. ಇಲ್ಲಿ ಬಂದು ದಟ್ ವಾಸ್ ನಾಟ್ ಮೈ ವರ್ಕ್. ಎಲ್ಲ ಕಡೆ ಜನರಿಗೆ ಧೈರ್ಯ ಕೊಡಬೇಕು, ಹೋಗಬೇಕು, ಮೀಟ್ ಮಾಡಬೇಕು ಅವ್ರಿಗೆ. ಬನಶಂಕರಿ ಪೊಲೀಸಲ್ಲಿ ಮಂಜುನಾಥ್ ಅಂತ ಮತ್ತೆ ಅರ್ಜುನ್ ಅಂತ ಇದ್ರು. ಅರ್ಜುನ್ ವಾಸ್ ಬಾಡಿ ಬಿಲ್ಡರ್. ಕರೆಕ್ಟ್, ಬಾಡಿ ಬಿಲ್ಡರ್. ಎಸ್, ಎಕ್ಸಾಕ್ಟ್ಲಿ. ಸೊ ಅವರು ದೇ ಹ್ಯಾಡ್ ಗಿವನ್ ಫ್ರೀ ಹ್ಯಾಂಡ್ ಟು ಅಸ್. ಸೊ ನಾವು ಪ್ರತಿನಿತ್ಯ ಪೊಲೀಸ್ ಅವ್ರಿಗೆ ಊಟ ಕೊಡೋದು. ಸಿ ಹೌ ಇಟ್, ಐ ಟ್ರಸ್ಟೆಡ್ ದೆಮ್, ದೇ ಟ್ರಸ್ಟೆಡ್ ಯು, and you live up to that trust. Correct. I don't trust them, they will not trust you. So it's a chain actually, sir. Andre aವಾಗ a chain. ನಮ್ಮ DCP CR ಹುಡುಗಿ ಇದ್ಲು ದಿವ್ಯಾ, ಸರ್ I am preparing food for about 110 dogs, sir. I don't mind preparing food for 2,500 dogs ಅಂತ ಹೇಳಿದ್ಲು. We can feed the street. She fed the street dogs. ಬೀದಿ ನಾಯಿಗೆ ಎಲ್ಲಿತ್ತು, ಯಾರು ಊಟ ಹಾಕೋರು ಇರಲಿಲ್ಲ ಅಲ್ಲಿಗೆ. ಕರೆಕ್ಟು ಸರ್. ಐ ಕ್ಯಾನ್ ಈವನ್ ಗಿವ್ ಸಮ್ ಥ್ರೋ ಫುಡ್ ಫಾರ್ ದ ಪಿಜನ್ಸ್ ಆಲ್ಸೋ, ಸರ್. ಓಕೆ ದಿವ್ಯಾ, ಗೋ ಹೆಡ್, ಡೂ ಇಟ್. ಸೊ ದೆನ್ ಬಿಡಾಡಿ ಹಸುಗಳಿಗೆ, ಬಿಡಾಡಿ ಕತ್ತೆಗಳಿಗೆ, ಬಿಡಾಡಿ ಕುದುರೆಗಳಿಗೆ ಯಾರ್ಯಾರಿಗೆ ನಾವು ಊಟ ಕೊಟ್ಟಿಲ್ಲ. ಅದು ಮಧ್ಯದಲ್ಲಿ ಐ ಯೂಸ್ ಟು ಗೆಟ್ ಫೋನ್ ಕಾಲ್ಸ್ ಅಟ್ ದ ನೈಟ್. ಅಗರ್ಭ ಶ್ರೀಮಂತರು ಬೇಸ್ಮೆಂಟಲ್ಲಿ ಒಂದು BMW and Mercedes Benz. Sir, my father and mother are staying alone. The driver is not come. The Ayabai is not there. They have nothing to eat, sir. Nothing to eat. And they can't go and bring anything because they are aged. Don't worry. Immediately I stood to the police. Where is their house? So tell the police station. Food used to go. And ಅವಾಗ ಕ್ರೈಮ್ ಇರಲಿಲ್ಲ. ಸೊ ಹೋಯ್ಸ್ಲಾ ಇದೆಲ್ಲ ಇದಕ್ಕೆ ನಾವು ಯೂಸ್ ಮಾಡ್ತಾ ಇದ್ದೀವಿ. ಸೊ ಪಾಪ ಅವರ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಆಲ್ಸೋ ಒಂಥರ ಭಗವಂತ ಕೊಟ್ಟಿದ್ದ ಕೆಲಸ ಅಂದ್ಬಿಟ್ಟು ದೇವ್ಸ್ ಟು ಡೂ ಇಟ್. ಸೊ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದು ಅರ್ನ್ಡ್ ಅ ಫ್ಯಾಂಟಾಸ್ಟಿಕ್ ನೇಮ್. ಇವತ್ತು ಕೂಡ ನಾನು ಈಗ ನೋಡಿ, ನಾನು ಸರ್ವಿಸ್ ಬಿಟ್ಟು ಆಲ್ಮೋಸ್ಟ್ 2.25 ವರ್ಷ ಆಯಿತು. ಪಾಪ ನಾನು ಎಲ್ಲರೂ ಹೋದರೆ ನಮ್ಮ ಪೊಲೀಸ್ ಸರ್ ನಮಸ್ಕಾರ, ಬನ್ನಿ ಸರ್ ಬನ್ನಿ. ಸೊ ದಟ್ ಈಸ್ ವಾಟ್ ಐ ಹ್ಯಾವ್ ಒನ್. ಐ ಹ್ಯಾವ್ ನಾಟ್ ಅರ್ನ್ಡ್ ಎನಿ. ನಮಗೇನು ದುಡ್ಡು ಹಿಂದೆ ಬಿದ್ದಿದ್ರೆ ದುಡ್ಡೇನು ಮುಗಿದೋಗ್ಬಿಡುತ್ತೆ. ಬನ್ನಿ ಸರ್, ಎಷ್ಟು ಜನ ನಮಗೆ ಇವತ್ತು ರೆಕಗ್ನೈಸ್ ಮಾಡ್ತಾರೆ ಅಂದರೆ ಆ ಸಮಯದಲ್ಲಿ ಸೇವೆ ಮಾಡಿದ್ದಕ್ಕೆ ಅಷ್ಟು. ನಿಜ ಸರ್. ಸರ್, ಯಾರ ಹತ್ರನೂ ಹೋಗ್ಬಿಟ್ಟು ನಾನು ಈ ಥರ ಹೇಳ್ತು ಅಂತಾನೆ, ನಿಮ್ಮ ಹೆಸರು ಹೇಳ್ತೋನೆ, ದ ಫಸ್ಟ್ ಥಿಂಗ್ ಇಸ್ ಲೈಕ್ ಆ ಒಂದು ರೆಸ್ಪೆಕ್ಟ್ ಅನ್ನೋದು ಅವ್ರ ಬಾಡಿ ಲ್ಯಾಂಗ್ವೇಜಲ್ಲಿ ಗೊತ್ತಾಗಲ್ಲ. ಹೇ ಅವರು, ಬಿಕಾಸ್ ಪ್ರತಿಯೊಂದು ಪೊಲೀಸ್ ಕಾನ್ಸ್ಟೇಬಲ್ಗೂ ಐ ಟ್ರೀಟೆಡ್, ಹೀ ಈಸ್ ಮೈ ಸನ್, ಹೀ ಈಸ್ ಮೈ ಡಾಟರ್. ನನ್ನ ಮಗು ಇದು, ಅವ್ರಿಗೇನು ಆಗಬಾರ್ದು ಅನ್ನೋ ದೃಷ್ಟಿ. ಎಲ್ಲ ಮಹಿಳಾ ಪೊಲೀಸ್ ಸಿಬ್ಬಂದಿಗೆ ಅವ್ರಿಗೆ ಹೋಟೆಲಲ್ಲಿ ಇಟ್ಬಿಟ್ಟು ಅವ್ರಿಗೆ 2-3 ಅಂಗಡಿಗಳಿಂದ ಅವ್ರಿಗೆ ವಾಷಿಂಗ್ ಮಿಷಿನ್ ಕೊಟ್ಬಿಟ್ಟಿದೆ, ಬಟ್ಟೆ ಮತ್ತು ಇಸ್ತ್ರಿ ಮಾಡ್ಕೊಳ್ಳೋಕ್ಕೆ. ಹುಡುಗರಿಗೆಲ್ಲ 2 ಕಲ್ಯಾಣ ಮಂಟಪ ಇಟ್ಬಿಟ್ಟು ಹಾಟ್ ವಾಟರಲ್ಲಿ ಬಟ್ಟೆ, ದಿನ ಬಿಸಿನೀರಲ್ಲಿ ಸ್ನಾನ ಮಾಡಬೇಕು, ದಿನ ಬಿಸಿನೀರು ಸ್ನಾನ ಮಾಡಿ ತಲೆ ಸ್ನಾನ ಮಾಡಬೇಕು. ಐ ಡೋಂಟ್ ಕೇರ್ ಏನಾಗುತ್ತೆ ಅಂತ ಆ ರೀತಿ ಅವರು. ದಟ್ ಈಸ್ ಹೌ ಯು ಬಿಲ್ಡ್ ಅ ರಿಲೇಷನ್ಶಿಪ್ ವಿತ್
ಮತ್ತು ಈ 50 ವರ್ಷದ ಹುಡುಗರು ಅವ್ರಿಗೆಲ್ಲ ಕಳಿಸ್ಬಿಟ್ಟು ವೈರ್ಲೆಸ್ಸಲ್ಲಿ ಹೇಳಿದೆ, ನಿಮ್ಮ ಗಂಡಂದ್ರಿಗೆಲ್ಲ ಮನೆಗೆ ಕಳಿಸ್ತಾ ಇದ್ದೀನಿ, ಮನೆಯಿಂದ ಆಚೆ ಕಾಲು ಇಡೋಕೆ ಇಟ್ಬಿಡ್ಬೇಡಿ, ಸುಮ್ಮನೆ ಪೊಲೀಸ್ ಸುತ್ತಕ್ಕೆ ಬಿಡಬೇಡಿ ಇವ್ರಿಗೆ, ಇಲ್ಲಿ ಅಲ್ಲಿ ಸಿಗರೇಟ್ ಕುಡಿಯೋಕ್ಕೆಲ್ಲ ಹೊಟ್ಟೋಗತ್ತಲ್ಲಿಗೆ ಬಿಡಬೇಡಿ ಇವ್ರಿಗೆಲ್ಲ ಅಂತ. ಪಾಪ ಅವರೆಲ್ಲ ಮತ್ತು ಹ್ಯಾವ್ ಟು ಟೇಕ್ ಎವ್ರಿಬಡಿ ಇನ್ ಟು ಕಾನ್ಫಿಡೆನ್ಸ್ ಅವರ್ ದೇರ್. ಇದೇ ರೀತಿ ಇನ್ನಷ್ಟು ವಿಷಯಗಳನ್ನ ತಿಳ್ಕೋಬೇಕು ಅಂತಂದರೆ ಗೋಲ್ಡ್ ಕ್ಲಾಸ್ ವಿತ್ ಮಯೂರ ಅಂತ ಮೇನ್ ಚಾನಲ್ ಇದೆ, ಅಲ್ಲಿ ಹೋಗಿ ಪೂರಾ ವೀಡಿಯೋನ ನೀವು ನೋಡಬಹುದು. ಸೊ ಮಿಸ್ ಮಾಡಿದಿರಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಶೇರ್ ಕೂಡ ಮಾಡಿ.